ನಮಸ್ಕಾರ ಸ್ನೇಹಿತರೆ, ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಕೊರಗಜ್ಜನ ಬಗ್ಗೆ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ತುಳುನಾಡಿನಾದ್ಯಂತ ಹೆಚ್ಚು ಪೂಜಿಸುವ ದೈವವೆಂದರೆ ಕೊರಗಜ್ಜ. ಸ್ನೇಹಿತರೆ, ಕೊರಗಜ್ಜನ ಬಗ್ಗೆ ಈಗ ತಿಳಿಯೋಣ. ಕಳೆದು ಹೋದ ಯಾವುದಾದರೂ ವಸ್ತುವಾಗಲಿ, ಮಾಡಬೇಕಾದ ಯಾವುದೇ ಕೆಲಸ ಅಥವಾ ಯಾವುದೇ ಸಮಸ್ಯೆಯನ್ನು ಪರಿಹರಿಸುವುದು ಮೊದಲ ಮತ್ತು ಅಗ್ರಗಣ್ಯವಾಗಿ ಜನರು ಈ ದೈವವನ್ನು ನೆನಪಿಸಿಕೊಳ್ಳುತ್ತಾರೆ. ಸ್ನೇಹಿತರೆ, ಕೊರಗ ತನಿಯು ಐತಿಹಾಸಿಕ ವ್ಯಕ್ತಿಯೇ ಹೊರತು ಪೌರಾಣಿಕ ಸೃಷ್ಟಿಯಲ್ಲ. ಭಾರತೀಯ ದ್ರಾವಿಡರು ತಮ್ಮ ಪೂರ್ವಜರನ್ನು ಆರಾಧಿಸುತ್ತಾರೆ. ಅವರು ತಮ್ಮ ಸಮುದಾಯಕ್ಕೆ ಹೆಚ್ಚಿನ ಒಳಿತಿಗಾಗಿ ಅಸಾಮಾನ್ಯ ಕೆಲಸಗಳನ್ನು ಮಾಡಿದರು. ಈ ಕಾರಣದಿಂದಾಗಿ ಅವರನ್ನು ಅವರ ನಂತರದ ವಂಶಸ್ಥರು ಗುರುತಿಸಿ ಪೂಜಿಸಿದರು. ಸ್ನೇಹಿತರೆ, ಕೊರಗಜ್ಜ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಕೊರಗ ತನಿಯು ಇಲ್ಲಿ ಕೊರಗ ಎಂಬುದು ಸಮುದಾಯದ ಹೆಸರು ಮತ್ತು ಅಜ್ಜ ಎಂಬುದು ತುಳು ಭಾಷೆಯಲ್ಲಿ ಸಾಮಾನ್ಯವಾಗಿ ಹಿರಿಯ ಪುರುಷ ನಾಗರಿಕರಿಗೆ ಬಳಸುವ ಪದವಾಗಿದೆ. ಆದರೆ ಸ್ನೇಹಿತರೆ, ತನಿಯನು ತನ್ನ ಮಧ್ಯ ವಯಸ್ಸಿನಲ್ಲಿ ದೈವತ್ವವನ್ನು ಪಡೆದರು. ತನಿಯನ ಮೇಲಿನ ಪ್ರೀತಿ ಮತ್ತು ವಾತ್ಸಲ್ಯದಿಂದಾಗಿ ಜನರು ತನಿಯನನ್ನು ಅಜ್ಜ ಎಂದು ಕರೆಯುತ್ತಿದ್ದರು. ಸ್ನೇಹಿತರೆ, ಕೊರಗ ತನಿಯವರು 30 ದಿನಗಳ ಶಿಶುವಿದ್ದಾಗ ತಾಯಿ ಮೈರೆಯನ್ನು ಕಳೆದುಕೊಂಡರು. ಅವರು ತಮ್ಮ ಬಾಲ್ಯದಲ್ಲಿ ತಂದೆಯನ್ನು ಕಳೆದುಕೊಂಡರು. ಕೊರಗ ತನಿಯನನ್ನು ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ. ಆದ್ದರಿಂದ ಅವರು ತಮ್ಮ ಊರನ್ನು ತೊರೆದು ದಕ್ಷಿಣದ ಕಡೆಗೆ ಪ್ರಯಾಣವನ್ನು ಪ್ರಾರಂಭಿಸಿ ಕಲ್ಲಾಪು ಬಳಿ ತೆರಳಿದರು. ಹಸುವಿನ ಕಾರಣ ಅವರು ಬಿಳಿ ಮರಳನ್ನು ಅಕ್ಕಿಯಾಗಿ, ಕಾಡು ಪೇರಲವನ್ನು ತೆಂಗಿನಕಾಯಿಯಾಗಿ ಸೇವಿಸುತ್ತಿದ್ದರು. ಒಂಟಿತನದಿಂದ ಕೆಲವೊಮ್ಮೆ ಅಳುತ್ತಿದ್ದರು ಮತ್ತು ಕೆಲವೊಮ್ಮೆ ನಗುತ್ತಿದ್ದರು. ಸ್ನೇಹಿತರೆ, ಈ ಸಮಯದಲ್ಲಿ ಬೈರಕ್ಕೆ ಬೈದೇತಿ ಎಂಬ ಮಹಿಳೆ ತನ್ನ ಮಗಳು 10 ಬೈದೇತಿ ಮತ್ತು ಅವಳ ಸಹೋದರ ಚೆನ್ನಯ್ಯ ಅವರೊಂದಿಗೆ ಮಡಿಕೆಯಲ್ಲಿ ಕಳ್ಳನ್ನು ಹೊತ್ತು ಈ ಸ್ಥಳದ ಮೂಲಕ ಹಾದು ಹೋಗುತ್ತಿದ್ದಳು. ಅವರು ತನಿಯನ ನಡವಳಿಕೆಯನ್ನು ಗಮನಿಸಿದರು ಮತ್ತು ಅವನ ಹತ್ತಿರ ಬಂದರು. ಮಗು ಓಡಿ ಹೋಗಿ ಬೇಲಿಯ ಹಿಂದೆ ಅಡಗಿಕೊಂಡಿತ್ತು. ಬೈರಕ್ಕೆ ಬೈದೇತಿ ಹುಡುಗನಿಗೆ ಬೇಲಿ ಬಿಟ್ಟು ಹೋಗಲು ಅವಕಾಶ ನೀಡುವಂತೆ ವಿನಂತಿಸಿದಳು. ಆದರೆ ಕೊರಗ ತನಿಯವರು ತನ್ನ ಸೊಂಟದಲ್ಲಿ ಬಟ್ಟೆ ಇಲ್ಲ, ಆದ್ದರಿಂದ ಅವರು ಬೇಲಿ ಬಿಡಲು ನಿರಾಕರಿಸಿದರು ಎಂದು ಹೇಳಲಾಗುತ್ತದೆ. ಹಾಗೆ ಬೈರಕ್ಕಿ ಬೈದೇತಿ ಪಾತ್ರೆಗೆ ಕಟ್ಟಿದ್ದ ಬಟ್ಟೆಯನ್ನು ತೆಗೆದು ತನಿಯನಿಗೆ ಸೊಂಟಕ್ಕೆ ಹಾಕಲು ಕೊಟ್ಟಳು. ಅವನು ತನ್ನ ಸೊಂಟಕ್ಕೆ ಬಟ್ಟೆಯನ್ನು ಕಟ್ಟಿಕೊಂಡು ದುಃಖದಿಂದ ಜೋರಾಗಿ ಅಳಲು ಪ್ರಾರಂಭಿಸಿದನು. ಬೈರಕ್ಕಿಗೆ ತನಿಯನ ಮೇಲೆ ಕನಿಕರ ಮೂಡಿತು. ಅವನ ಬಗ್ಗೆ ವಿಚಾರಿಸತೊಡಗಿದಳು. ತನಿಯ ತನ್ನ ಕಥೆಯನ್ನು ಹೇಳಲು ಪ್ರಾರಂಭಿಸಿದನು ಮತ್ತು ಅವನು ತನ್ನ ಹೆತ್ತವರನ್ನು ಮತ್ತು ಅವನ ಸಮುದಾಯದ ಸದಸ್ಯರನ್ನು ಕಳೆದುಕೊಂಡಿದ್ದೇನೆ ಎಂದು ಹೇಳಿದನು. ಸ್ನೇಹಿತರೆ, ಅವನನ್ನು ನೋಡಿಕೊಳ್ಳಲು ಯಾರೂ ಇರಲಿಲ್ಲ. ಆದ್ದರಿಂದ ಅವರು ಮಾಡಲು ಸಾಕಷ್ಟು ಕೆಲಸ ಮತ್ತು ಸಾಕಷ್ಟು ತಿನ್ನಲು ಇರುವ ಸ್ಥಳಗಳಿಗೆ ಹೋಗಲು ನಿರ್ಧರಿಸಿದರು. ಬೈರಕ್ಕೆ ಬೈದೇತಿ ತನ್ನ ಜೊತೆಯಲ್ಲಿ ಬರಲು ತನಿಯನನ್ನು ಹೇಳುತ್ತಾಳೆ. ಆತನನ್ನು ತನ್ನ ಸ್ವಂತ ಮಗನಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದಳು. ತನಿಯ ಅದಕ್ಕೆ ಒಪ್ಪಿದನು ಮತ್ತು ಅವಳೊಂದಿಗೆ ಹೊರಟು ಬಂದನು. ಸ್ನೇಹಿತರೆ, ಬೈರಕ್ಕೆ ಅವನನ್ನು ಮಗನಂತೆ ಪ್ರೀತಿಯಿಂದ ಪೋಷಿಸಿದಳು. ತನಿಯ ಅವರ ಮನೆಗೆ ಬಂದ ನಂತರ ಮನೆಯಲ್ಲಿ ಹಣ ತುಂಬಿತು ಮತ್ತು ಅವರ ಕಳ್ಳಿನ ವ್ಯಾಪಾರವು ಸುಧಾರಿಸಲು ಪ್ರಾರಂಭಿಸಿತು. ಕೊರಗ ತನಿಯವರು ಎಲ್ಲ ಕೆಲಸದಲ್ಲೂ ಮೇಲುಗೈ ಸಾಧಿಸಿದರು. ಸ್ನೇಹಿತರೆ, ಅಂದು ದೈವಗಳಿಗೆ ನೇಮ ಆಯೋಜಿಸಿದ ದಿನ. ಈ ಕಾರ್ಯಕ್ರಮಕ್ಕೆ ಬೈರಕ್ಕೆ ಅವರ ಮನೆಯಿಂದ ತೆಂಗಿನ ಎಲೆ, ತೆಂಗು, ಬಾಳೆ ಗಿಡಗಳನ್ನು ಮೀಸಲಿಡಲಾಗಿತ್ತು. ವಸ್ತುಗಳು ತುಂಬಾ ಭಾರವಾಗಿದ್ದವು. ಅದನ್ನು ಕನಿಷ್ಠ 7 ಜನರು ಎತ್ತುವ ಅಗತ್ಯವಿತ್ತು. ಆದರೆ ಆ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಯಾರೂ ಇರಲಿಲ್ಲ. ಬೈರಕ್ಕೆ ಬೈದೇತಿ ಅವರನ್ನು ದೇವಸ್ಥಾನಕ್ಕೆ ಒಯ್ಯಲು ತನಿಯನನ್ನು ವಿನಂತಿಸಿದರು. 7 ಜನರಿಂದ ಎತ್ತಬೇಕಾದ ವಸ್ತುಗಳನ್ನು ಏಕಾಂಗಿಯಾಗಿ ಎತ್ತಲು ತನಿಯ ನಿರ್ಧರಿಸಿದರು. ಆದರೆ ತನಗೆ 7 ಮಂದಿಯ ಊಟ ಬಡಿಸುವಂತೆ ಒತ್ತಾಯಿಸಿದರು. ಅದಕ್ಕೆ ಬೈರಕ್ಕೆಯೂ ಒಪ್ಪಿಕೊಂಡಳು. ಹೊಟ್ಟೆ ತುಂಬಾ ಊಟ ಮಾಡಿದ ತನಿಯ
ನಂತರ 7-8 ಜನ ಎತ್ತಬೇಕಾಗಿದ್ದ ಸಾಮಾನನ್ನು ತನಿಯ ಒಬ್ಬನೇ ಎತ್ತಿಟ್ಟ. ಅವನು ಅಂಗಳದ ಕೆಳಗೆ ನಡೆಯುತ್ತಾ ಹಿಂದಿರುಗಿ ನೋಡಿ ಅಳಲು ಪ್ರಾರಂಭಿಸಿದನು. ಭಾವುಕನಾಗಿ ಬೈರಕ್ಕೆಗೆ ಹೇಳಿದನು, ನನ್ನ ತಾಯಿಯಂತೆಯೇ ನೀವು ನನ್ನನ್ನು ಪೋಷಿಸುತ್ತಿದ್ದೀರಿ, ನಾನು ಹಿಂದಿರುಗುತ್ತೇನೆ ಎಂದು ನಿರೀಕ್ಷಿಸಬೇಡಿ ಎಂದನು. ಅದಕ್ಕೆ ಬೈರಕ್ಕೆ, ಮಗನೇ, ನೀನು ನಮ್ಮೊಂದಿಗಿರುವ ದಿನದಿಂದ ನಮಗೆ ಅದೃಷ್ಟವಿತ್ತು. ನೀವು ಆ ವಸ್ತುಗಳನ್ನು ಎತ್ತಲು ಬಯಸದಿದ್ದರೆ ಅದನ್ನು ಕೆಳಗೆ ಇರಿಸಿ. ಅದಕ್ಕೆ ತನಿಯನು ಉತ್ತರಿಸಿದನು, ನಾನು ನೀಡಿದ ಭರವಸೆಯನ್ನು ಹಿಂಪಡೆಯಲಾಗುವುದಿಲ್ಲ, ಹಾಗೆ ನಾನು ಎತ್ತಿದ ಹೊರೆಯನ್ನು ಕೆಳಗೆ ಇಡಲಾಗುವುದಿಲ್ಲ ಎಂದು ತನಿಯನು ದೇವಸ್ಥಾನದ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು. ದೇವಸ್ಥಾನದ ಮುಖ್ಯಸ್ಥರು ತನಿಯನು ದೂರದಿಂದ ವಸ್ತುಗಳನ್ನು ತರುವುದನ್ನು ನೋಡಿದರು. ಆಗ ದೇವಸ್ಥಾನದ ಮುಖ್ಯಸ್ಥರು ತನಿಯನಿಗೆ ದೇವಸ್ಥಾನದ ಆವರಣದಿಂದ ದೂರ ಉಳಿಯಲು ಆದೇಶಿಸಿದರು ಹಾಗೂ ಸಾಮಾನುಗಳನ್ನು ದೂರದಲ್ಲಿ ಇರಿಸಲು ಹೇಳಿದರು. ಇದರಿಂದ ಕೊರಗ ತನಿಯನಿಗೆ ಬೇಸರವಾಯಿತು. ಅವನು ಮುಖ್ಯಸ್ಥರನ್ನು ಪ್ರಶ್ನಿಸಿದನು, ನಾನು ತಂದ ವಸ್ತುಗಳು ಉಪಯುಕ್ತವಾಗಿವೆ, ಆದರೆ ನಾನು ಕೆಳ ಸಮುದಾಯಕ್ಕೆ ಸೇರಿದವನಾಗಿರುವುದರಿಂದ ನೀವು ನನ್ನನ್ನು ದೂರ ನಿಲ್ಲುವಂತೆ ಮಾಡಿದ್ದೀರಿ. ತನಿಯನ ಮಾತನ್ನು ಅಲ್ಲಿದ್ದವರೆಲ್ಲ ಕಡೆಗಾಣಿಸಿದರು. ಸ್ನೇಹಿತರೆ, ನಂತರ ತುಳುನಾಡಿನಾದ್ಯಂತ ಕೊರಗಜ್ಜ ನೀಚ ದೈವ ಎಂದು ಪೂಜಿಸಲಾಯಿತು. ದೇವಸ್ಥಾನದ ಒತ್ತಡಕ್ಕೆ ಮಣಿದು ಜನರು ತನಿಯನನ್ನು ಕೊಂದಿರಬಹುದು. ಅವನು ಕೆಳ ಸಮುದಾಯಕ್ಕೆ ಸೇರಿದವನು ಅಥವಾ ತನಿಯ ಕಾಲು ಜಾರಿ ಬಿದ್ದಿರುವ ಸಾಧ್ಯತೆಯೂ ಇರಬಹುದು. ಕೊಂಬೆಯಿಂದ ಹಣ್ಣು ಕೀಳುವಾಗ ಕೆಳಗೆ ಬಿದ್ದು ಮರಣ ಹೊಂದಿರಬಹುದು. ಜನರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತನಾಡತೊಡಗಿದರು. ಸ್ನೇಹಿತರೆ, ಒಂದು ದಿನ ಅರಸು ದೈವವು ಸರ್ಪತ್ತಾಕ್ಕೆ ಬಂದಿತು ಮತ್ತು ಅವರು ಆ ಸ್ಥಳದಲ್ಲಿ ತಮ್ಮ ಸ್ಥಾನವನ್ನು ಪಡೆದುಕೊಳ್ಳಲು ಬಯಸಿದರು. ಈ ಬಗ್ಗೆ ಪಂಜತಾಯ ದೈವ ಆತಂಕ ವ್ಯಕ್ತಪಡಿಸಿದರು. ಏಕೆಂದರೆ ಒಂದು ವೇಳೆ ಅರಸು ದೈವವು ಅವರ ಸ್ಥಾನವನ್ನು ಸರಳ ಪಟ್ಟಿಯಾಗಿಸಿದ್ದರೆ ಪಂಜಾಂತ್ಯ ದೈವದ ಸ್ಥಾನವು ಹಾಗೆಯೇ ಉಳಿಯುವುದಿಲ್ಲ. ಹಾಗಾಗಿ ಕೊರಗಜ್ಜ ಅವರನ್ನು ಈ ಕಡೆ ಬರದಂತೆ ಓಡಿಸುವಂತೆ ಮನವಿ ಮಾಡಿದರು. ಏಕೆಂದರೆ ಅರಸು ದೈವಕ್ಕೆ ಸಾಮಾನ್ಯವಾಗಿ ಸಸ್ಯಾಹಾರವನ್ನು ನೀಡಲಾಗುತ್ತದೆ. ಸ್ಥಳಕ್ಕೆ ಅವರು ಪ್ರವೇಶದ ಸಮಯದಲ್ಲಿ ಕೊರಗಜ್ಜ ತಮ್ಮ ದಾರಿಯಲ್ಲಿ ಹಸುವನ್ನು ಕೊಂದರು. ಅರಸು ದೈವವನ್ನು ಮುಟ್ಟಿದರೆ ಅದು ಅಶುದ್ಧವಾಗಬಹುದು. ಆದ್ದರಿಂದ ಅವರು ಆ ಸ್ಥಳವನ್ನು ತೊರೆಯಬೇಕಾಯಿತು. ಕೊರಗಜ್ಜ ತಂತ್ರದಿಂದ ಪಂಜಂತಯ್ಯ ಸಂತಸಗೊಂಡರು. ಹಾಗಾಗಿ ಕೊರಗಜ್ಜನನ್ನು ವಿವಿಧ ಸ್ಥಳಗಳಲ್ಲಿ ಅಂದರೆ ಮಂಜ, ಬೋಳ್ಯ, ಅಗೇಲ, ಉಜ್ಜಿಲ, ತಾಳ, ದೇರಳಕಟ್ಟೆ, ಸೋಮೇಶ್ವರ 7 ವಿವಿಧ ಕಲ್ಲುಗಳಲ್ಲಿ ಪೂಜಿಸಿ ಸರ್ಪತ್ತನ್ನು ನೀಡಿ ಆಶೀರ್ವದಿಸಲಾಯಿತು. ಸ್ನೇಹಿತರೆ, ಬೈರಕ್ಕೆಯ ಮನೆಯಲ್ಲಿ ಕೊರಗನಿಗೆ ತಾಳೆ ರಸ, ದ್ರಾಕ್ಷಾರಸ ನೀಡಲಾಗುತ್ತಿತ್ತು. ಅದರ ಪ್ರತೀಕವಾಗಿ ಇಂದಿಗೂ ಸರೆಯನ್ನು ನೈವೇದ್ಯವಾಗಿ ಭಕ್ತರು ತರುತ್ತಾರೆ. ನೋಡಿರಲ್ಲ ಸ್ನೇಹಿತರೆ, ಇಡೀ ನಾಡಿನಾದ್ಯಂತ ಕೊರಗಜ್ಜನ ಆರಾಧಿಸುವ ಜನರು ತಮ್ಮ ಸಮಸ್ಯೆಗಳನ್ನು ಅಥವಾ ತಮಗೆ ಯಾವುದಾದರೂ ಅಮೂಲ್ಯವಾದ ವಸ್ತು ಕಳೆದು ಹೋದರೆ ಅಥವಾ ಯಾವುದಾದರೂ ಕೆಲಸ ನಡೆಯಬೇಕೆಂದರೆ ಮೊದಲಿಗೆ ಹೋಗುವುದೇ ಕೊರಗಜ್ಜನಿಗೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ. ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರಗಳು.